ನಿಲ್ಲದ ಹೃದಯ ಮತ್ತೆ ಬಡಿದ ಪವಾಡ. ಮಂತ್ರಾಲಯದ ರಾಯರ ಇತ್ತೀಚಿನ ಭಕ್ತ ಅನುಭವ. ವೈದ್ಯೋ ನಾರಾಯಣೋ ಹರಿಹೆ ಎನ್ನುತ್ತಾರೆ, ಆದರೆ ಆ ವೈದ್ಯರಿಗೂ ಮೀರಿದ ಶಕ್ತಿ ಮಂತ್ರಾಲಯದ ದೊರೆ ರಾಯರಲ್ಲಿದೆ ಎಂಬುದಕ್ಕೆ ಈ ಹೃದಯ ಬಡಿತದ ಪವಾಡ ಸಾಕ್ಷಿ. ವಿಜ್ಞಾನಕ್ಕೆ ನಿಲುಕದ ಎಷ್ಟೋ ವಿಷಯಗಳನ್ನು ರಾಯರು ಮಾಡಿದ್ದಾರೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಕಥೆ ಹೀಗಿದೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಬಂದ ಯುವಕನೊಬ್ಬ ಹೃದಯದ ಗಂಭೀರ ಸಮಸ್ಯೆಯಿಂದ ಬಳಲುತ್ತಿದ್ದ. ಆಸ್ಪತ್ರೆಯ ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದರು, ಹೃದಯದ ಕಾರ್ಯ ನಿಂತಿದೆ, ಇನ್ನು ಯಾವುದೇ ನಿರೀಕ್ಷೆ ಇಲ್ಲ. ಐಸಿಯುನಲ್ಲಿ ಅವನ ದೇಹವನ್ನು ಯಂತ್ರಗಳು ಮಾತ್ರ ಜೀವಂತವಾಗಿಟ್ಟಿದ್ದವು. ಆ ಯುವಕ ಶ್ರೀ ರಾಘವೇಂದ್ರ ಸ್ವಾಮಿಯ ಅಪಾರ ಭಕ್ತ. ಅವನ ತಾಯಿ ಆಸ್ಪತ್ರೆಯಲ್ಲೇ ಕುಳಿತು ಕಣ್ಣೀರು ಸುರಿಸುತ್ತಾ ರಾಯರಿಗೆ ಶರಣಾದಳು. ಸ್ವಾಮಿ, ನನ್ನ ಮಗನನ್ನು ಉಳಿಸಬಲ್ಲವರು ನೀವೇ. ವೈದ್ಯರು ಕೈಬಿಟ್ಟಿದ್ದಾರೆ, ನಾನು ನಿಮ್ಮ ಪಾದಗಳಿಗೆ ನನ್ನ ಮಗನನ್ನು ಅರ್ಪಿಸುತ್ತೇನೆ ಎಂದು ಮೊಬೈಲ್ನಲ್ಲಿ ರಾಯರ ದರ್ಶನ ಮಾಡುತ್ತಾ ಪ್ರಾರ್ಥಿಸಿದಳು. ಅದ್ಭುತ ಕ್ಷಣ. ಸರಿಯಾಗಿ ರಾತ್ರಿ 3 ಗಂಟೆಗೆ ಹಠಾತ್ ಐಸಿಯು ಯಂತ್ರದ ಅಲಾರಂ ಬದಲಾಯಿತು. ವೈದ್ಯರು ಓಡಿ ಬಂದಾಗ ಕಂಡಿದ್ದು ಮಹಾನ್ ಪವಾಡ. ಸ್ಥಗಿತಗೊಂಡಿದ್ದ ಇಸಿಜಿ ಲೈನ್ ಮತ್ತೆ ಚಲಿಸಲು ಆರಂಭಿಸಿತ್ತು. ನಿಂತಿದ್ದ ಹೃದಯಕ್ಕೆ ಮತ್ತೆ ಬಡಿತ ಬಂದಿತ್ತು. ಡಾಕ್ಟರ್ ಆಶ್ಚರ್ಯದಿಂದ ಹೇಳಿದರು, ಇದು ವೈದ್ಯಕೀಯವಾಗಿ ಅಸಾಧ್ಯ, ಆದರೆ ಹೃದಯ ಮತ್ತೆ ಕೆಲಸ ಮಾಡುತ್ತಿದೆ. ಆಗ ಆ ತಾಯಿ ಅಳುತ್ತಾ ಹೇಳಿದಳು, ಡಾಕ್ಟರೇ, ರಾತ್ರಿ 3 ಗಂಟೆಗೆ ಕೇಸರಿ ವಸ್ತ್ರಧಾರಿಯೊಬ್ಬ ಸ್ವಾಮಿ ನನ್ನ ಮಗನ ಪಕ್ಕದಲ್ಲಿ ನಿಂತಿದ್ದಂತೆ ನನಗೆ ಅನುಭವವಾಯಿತು. ಅದೇ ಸಮಯದಲ್ಲಿ ಮಗನ ಉಸಿರು ಮರಳಿದ್ದು ಆ ರಾಯರ ಕೃಪೆಯಿಂದಲೇ. ಸಂದೇಶ: ವೈದ್ಯರು ಕೈಬಿಟ್ಟರೂ ಮಂತ್ರಾಲಯದ ಗುರುಸಾರ್ವಭೌಮರ ಕೃಪೆ ಕೈಬಿಡುವುದಿಲ್ಲ. ಇಂದು ಆ ಯುವಕ ಆರೋಗ್ಯವಾಗಿದ್ದಾನೆ ಮತ್ತು ಪ್ರತಿವರ್ಷ ಮಂತ್ರಾಲಯಕ್ಕೆ ನಡೆದುಕೊಂಡೇ ಬಂದು ಸೇವೆ ಸಲ್ಲಿಸುತ್ತಾನೆ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಎಂಬಂತೆ ರಾಯರನ್ನು ನಂಬಿದವರು ಎಂದೂ ಕೈಬಿಡಲ್ಪಡುವುದಿಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ.